ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ, ಜಿಲ್ಲಾ ಸಮಿತಿ ನವನಗರ, ಬಾಗಲಕೋಟೆ. 76ನೇ ಸಂವಿಧಾನ ದಿನಾಚರಣೆ ವಜ್ರ ಮಹೋತ್ಸವದ ಅಂಗವಾಗಿ ಪ್ರಜಾಪ್ರಭುತ್ವದ ಪಿತಾಮಹ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಪ್ರಚೋದನಾ ಹೇಳಿಕೆ ನೀಡಿರುವ ವಿರುದ್ಧ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಲು ಹಾಗೂ ಗುಂಡ ಕಾಯ್ದೆಯಡಿ ಬಂಧಿಸಿ ಗಡೀಪಾರು ಮಾಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ರಾಜ್ಯಾದ್ಯಂತ ಬೃಹತ್ ಹೋರಾಟದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ನೀಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ಬಾಗಲಕೋಟೆ ಒಳಗೆ ಅಷ್ಟೇ ಹೋರಾಟ ನಡೆದಿದೆ. ಕರ್ನಾಟಕದ ಎಷ್ಟು ರಾಜ್ಯಗಳ ಜಿಲ್ಲೆಗಳಿದಾವ ಇವತ್ತಲ್ಲಿ ಪ್ರತಿಭಟನೆ ಇದರ ಸಲುವಾಗಿ ನಡೆದಿದೆ. ಅಮಿತ್ ಶಾ ಯಾರ ಸಲುವಾಗಿ? ಅಮಿತ್ ಶಾ. ನಾವು ಈಗ ಒಂದು 15 ದಿವಸದಿಂದ ಮತ್ತೊಂದು ಹೋರಾಟ ಮಾಡಿದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಮಿತ್ ಶಾ ಅವನ್ನ ಹೆಣ ಮಾಡಿ ಏನ್ ಸುಡ್ತೀವಿ ನಾವು? ಬಿಜೆಪಿ ಆದೇಶ ಸುಡ್ತೀವಿ. ಇವತ್ತೇನಿದೆ ಗೇಟ್ ನೋಡಾಕ್ತಿದ್ದೀವಿ. ನಮ್ಮ ಎಲ್ಲ ಸ್ನೇಹಿತರು ಪೊಲೀಸರು ಬ್ಯಾಡ ಮೂಲಕ ಅವ್ರಿಗೆ ಗೌರವ ಕೊಟ್ಟು ಇನ್ನೇನಾರ ಇವತ್ತು ಮಾಡಿದಪ್ಪ ಅಂದ್ರ ಇಲ್ಲ ಬೋರ್ಡ್ನ ಬರೆದು ನೋಡ ಅಂಬೇಡ್ಕರ್ ಅಂದ್ರೆ ಸ್ವರ್ಗ ಮನೋವಾದ ನಾಟಕ ನೋಡಿ. ಇವತ್ತು MLA MP ಹಾಕ್ಯಾರ, ಅವ್ರು ಎಲ್ಲಿ ಹೋಗ್ತಾರ? ಲೋಕಸಭೆಗೆ ಹೋಗ್ತಾರ, ವಿಧಾನಸಭೆಗೆ ಹೋಗ್ತಾರ. ಅದು ಸ್ವರ್ಗ. ಅದೇನು ಸ್ವರ್ಗ? ಅವ್ರು ಎಲ್ಲಾ ಸವಲತ್ತು ಇರ್ತಾವ, ಎಲ್ಲಾ ಸಂಪತ್ತುಗಳಿರ್ತದೆ ಅವರಿಗೆ. ನಮ್ಮ ಓಟ್ ಕೊಟ್ಟಂತ ಬಾಬಾ ಸಾಹೇಬ್ರು ಓಟ್ ತಗೋತ ಇವರೆಲ್ಲ ಅಮಿತ್ ಶಾನು ಸ್ವರ್ಗಕ್ಕೆ ಹೋಗ್ಯಾರ. ಮಲ್ಲಿಕಾರ್ಜುನ ಖರ್ಗೆನೋ ಸ್ವರ್ಗಕ್ಕೆ ಹೋಗ್ಯಾರ. ಇವತ್ತು ನಾವೆಲ್ಲ ಎಲ್ಲಿ ಹೊಂಟಿವಿ? ನರಕಕ್ಕೆ ಹೊಂಟಿವಿ. ನರಕಕ್ಕೆ ಏನ್ ನರಕ? ಏನ್ ಪ್ರಾಣ ಗಂಟೆ ಬಾರಿಸ್ತದ ದೇವ್ರ ನೋಡಿ ಅದು ನರಕ. ನೀವು ಅಲ್ಲಿ ಒಳಗೆ ಹೋದ್ರಿ ಅಂದ್ರೆ ಒಟ್ಟರು ಉಲ್ಟಿ ಹಾಕಿದ್ರೆ ಅಲ್ಲಿ ವಾಸಲಿ ನೋಡಿ. ಅದಕ್ಕೆ ಬಾಬಾ ಸಾಹೇಬ್ ಅನ್ನುವಂತ ಅದೇನಂತಂದ್ರೆ ಸ್ವರ್ಗ ಐತೆ. ಇವತ್ತು ನೋಡ್ರಿ ಬಾಬಾ ಸಾಹೇಬರಿಗೆ ಇವರೆಲ್ಲ ಬೂಟಿ ತೋಳಿದಾಗಿ ಇವರೆಲ್ಲ ಕಾಂಗ್ರೆಸ್ ಬಿಜೆಪಿ ಅವರು. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ದವ್ರು ಸಾಕಷ್ಟು ವರ್ಷ ಕೊಟ್ಟರೆ ಅವರು ಕಾಂಗ್ರೆಸ್ದವರು. ಈಗ ಜಿಗಿದೆ ಅಂತಾರೆ. ಈಗ ನಮ್ಮ ಫೋಟೋ ಹಿಡ್ಕೊಂಡು ಸಂವಿಧಾನ ಹಿಡ್ಕೊಂಡು ಪ್ರಮಾಣ ವಚನ ಮಾಡ್ಕೊಂಡು ಹೇಳ್ತಾರೆ. ಫಸ್ಟ್ ಎಲ್ಲ ಇವರು ಬಾಬಾ ಸಾಹೇಬರನ್ನ ಕಿರುಬ ಕೊಟ್ಟವರು ಕಾಂಗ್ರೆಸ್ದವರು. ಈಗ ಕಾಂಗ್ರೆಸ್ನಾಗಿದ್ದವರು ಮೊಮ್ಮಕ್ಕಳಿಗೆ ಬಿಜೆಪಿ ಆಗ್ಯಾರ. ಎಲ್ಲಿದಾರ? ಬಿಜೆಪಿ ಆಗ್ಯಾರ. ಬಿಜೆಪಿ ಆಗಿದ್ದವ್ರು ಏನ್ ಮಾಡ್ತಿದ್ವಿ? ಅವ್ರು ಬಾಬಾ ಸಾಹೇಬರ ಜೀವನದಿದ್ದಾಗ ಅವ್ರು ನಿಂತವ್ರು ಯಾರು ನಿಂತು ಮಾತಾಡ್ತಾ ಶಕ್ತಿ ಸುಮ್ಮನೆ ಅವ್ರಿಗೆ ಇರಲಿಲ್ಲ. ಒಬ್ಬರವರು ಬಾಬಾ ಸಾಹೇಬ್ರೆ ಇವತ್ತು ನಾವೆಲ್ಲ ಶಿಕ್ಷಣ ಪಡೆದೀವಿ, PS ಆಗೀವಿ, IAS ಆಗೀವಿ, ಕೇಂದ್ರ ಮಂತ್ರಿ ಆಗೀವಿ, ಎಲ್ಲ MLA MP ಎಲ್ಲ ಆಗೀವಿ. ಆದ್ರೆ ಇಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಒಬ್ಬರ ಇದ್ದಾಗ ಅವ್ರು ಅಂಕಿನಾಗಿ ದೂರ ಸುಳಿಯೋ ವರ್ಷ